ಏನಂದರೆ ನಾನು ನಿನ್ನೆ ಒಂದು ವೀಡಿಯೋಸ್ ಮಾಡಿದ್ದೀನಿ, ಕಾರಂಜಿ ಆಂಜನೇಯ ಟೆಂಪಲ್ ಅಂತ. ಅದು ಇರೋದು ನಮ್ಮ ಬಸವನಗುಡಿನಲ್ಲಿ. ನಮ್ಮ ಬಸವನಗುಡಿನಲ್ಲಿ ಎಲ್ಲಿ ಅಂತ ಅಂದರೆ, ಮೊನ್ನೆ ತಾನೇ ನಮ್ಮದು ಜಾತ್ರೆ ನಡೀತಲ್ಲ, ನಮ್ಮ ಬಸವೇಶ್ವರ ಕಡಲೆಕಾಯಿ ಪರಿಸೆ ದೊಡ್ಡ ಗಣೇಶನ ದೇವಸ್ಥಾನದಲ್ಲಿ. ಅಲ್ಲಿನೇ ಪಕ್ಕದ ರೋಡು BMS ಕಾಲೇಜ್ ಇದೆ ಅಲ್ಲ, BMS ಗರ್ಲ್ಸ್ ಕಾಲೇಜ್ ಇದೆ ಅಲ್ಲ, ಅದ್ರ ಪಕ್ಕದ ರೋಡೇ, ಅದ್ರ ಹಿಂದೆಗಡೆನೇ ಕಾರಂಜಿ ದೇವಸ್ಥಾನ ಇದೆ. ಅಂದರೆ ನಮ್ಮ ಗಣೇಶನ ದೇವಸ್ಥಾನ ಪಕ್ಕದ ರೋಡು. ಸೊ ಆ ರೋಡಲ್ಲಿನೇ ಒಂದು ಮಧ್ಯದಲ್ಲಿ ಒಂದು ರೋಡ್ ಹೋಗುತ್ತೆ, ಅಲ್ಲಿ ಕಾರಂಜಿ ಆಂಜನೇಯ ಟೆಂಪಲ್ ಇದೆ. ಯೂಶ್ವಲ್ ಆಗಿ ಆ ಟೆಂಪಲ್ನ ಯಾರೂ ಅಷ್ಟು ಅಬ್ಸರ್ವ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆ ಕಡೆ ಸುತ್ತಮುತ್ತ ಇರೋರಿಗೆ ಮಾತ್ರ ಅದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬಿಕಾಸ್ ಅದು ಅಷ್ಟು ಗೊತ್ತಾಗಲ್ಲ ಇಲ್ಲೊಂದು ಟೆಂಪಲ್ ಇದೆ ಅಂತ. ಬಟ್ ಆದರೆ ತುಂಬ ಹಳೆಯ ಟೆಂಪಲ್ ಅದು. ಹಾಗಾಗಿ ನಾವು ಆ ಸುತ್ತಮುತ್ತ ಇರೋರಿಗೆ ಮಾತ್ರ ಗೊತ್ತಿರುತ್ತೆ, ತುಂಬ ಜನಕ್ಕೇನೋ ಅಷ್ಟು ಗೊತ್ತಿಲ್ಲ ಅದು. ಬಟ್ ಆದರೆ ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಒಂದು ಒಳ್ಳೆ ವೈಬ್ರೇಷನ್ ಅಂತೂ ಖಂಡಿತ ಇದೆ ಅಲ್ಲಿ. ಯಾಕೆ ಅದು ನನಗೆ ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಅಂದರೆ, ನನಗೆ ಸ್ವಲ್ಪ ಈ ಒಂದು ಅಮಾವಾಸ್ಯೆ ಟೈಮಲ್ಲಿ ತುಂಬ ದೆವ್ವದ ಕನಸುಗಳು ಬೀಳಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಆಮೇಲೆ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ, ಮೈಯೆಲ್ಲ ಫುಲ್ಲು ಪೇಯ್ನ್ ಆಗ್ತಿತ್ತು. ಅದು ನನಗೆ ಯಾವಾಗಾಗುತ್ತೆ ಅಂತ ಅಂದರೆ, ಅಮಾವಾಸ್ಯೆ ಹಿಂದಿನ ದಿನವೇ ಆಗ್ತಿರುತ್ತೆ ನನಗೆ. ಸೊ ಈ ಥರದ್ದು ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ನಾನು 7-8 ಇಯರ್ಸಿಂದನೂ ಇದನ್ನು ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದೀನಿ. ಅದು ನಾನು ಯಾವಾಗ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ, ಆಲ್ಮೋಸ್ಟ್ ಒಂದು 6 ಇಯರ್ಸ್ 5 ಇಯರ್ಸಿಂದ ನಾನು ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಅದ್ರ ಬಗ್ಗೆ ನಾನು ಅದನ್ನೆಲ್ಲ ಜಸ್ಟ್ ಇಗ್ನೋರ್ ಮಾಡಿಬಿಟ್ಟಿದ್ದೆ. ಸೊ ಅದು ಕಾಲಕ್ರಮೇಣ ವಿಪರೀತ ಆಗ್ತಾಯಿದ್ದರಿಂದ ನಾನು ಈಗ ಸ್ವಲ್ಪ ಆಂಜನೇಯ ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಯಾವಾಗಲೂ ನಮಗೆ ಗಾಂಧಿ ಬಜಾರ್ ನಿಯರ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಯಾವಾಗಲೂ ಗೇಟ್ ಹತ್ರ ನಿಲ್ಕೊಳ್ತಾ ಇದೆ, ದೇವಸ್ಥಾನದ ಒಳಗಡೆ ಹೋಗ್ತಾನೇ ಇರಲಿಲ್ಲ. ಸೊ ಇವಾಗ ಅಂದರೆ ಹೊರಗಡೆ ನಾನು ಮುಂಚೆ ಮೊದಲೆಲ್ಲ ಗೇಟ್ ಹತ್ರನೇ ಹೋಗಿ ಬರ್ತಾಯಿದ್ದೆ, ನನ್ನ ಫ್ರೆಂಡ್ಸ್ ಹೋಗಿ ಬರ್ತಾಯಿದ್ರು ಒಳಗಡೆ. ಸೊ ಹಾಗಾಗಿ ಅದು ನಾನು ಒಳಗಡೆ ಹೋಗ್ತಾ ಇರಲಿಲ್ಲ. ಇವಾಗ ಆಮೇಲೆ ಅನ್ಕೊತಾ ಇದ್ದೆ, ಗೇಟ್ ಹತ್ರ ಬರ್ತಿರ್ತೀನಿ, ಒಳಗಡೆ ಹೋಗೋಕ್ಕಾಗ್ತಾಯಿಲ್ವಲ್ಲ, ಒಳಗಡೆ ಹೋಗಿರ್ಲಿಲ್ವಲ್ಲ ನಾನು ಅಂತ ಅಂದ್ಬಿಟ್ಟು ಒಂದೇ. ಆಮೇಲೆ ಹಾಗೆ ಸುಮ್ಮನೆ ಹೋದೆ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ತುಂಬ ಚೆನ್ನಾಗಿದೆ. ಅದೇ ನೋಡಿ, ಯಾವಾಗ ಹೋಗಬೇಕು, ಯಾವಾಗ ದೇವ್ರು ಕರೆಸ್ಕೊಳ್ತಾನೆ ಆವಾಗಲೇ ನಾವು ಅಂದ್ಕೊಂಡಂಗೆಲ್ಲ ಖಂಡಿತ ಹೋಗೋಕ್ಕಾಗಲ್ಲ ಅಲ್ಲಿ. ಸೊ ಅದು ಹಾಗೇನೆ ಅಲ್ವಾ, ಎಷ್ಟೋ ದೇವ್ರ ಹತ್ರ ನಾವು ಅಂದ್ಕೊತೀವಿ ಅವತ್ತಿನ ದಿನ ಹೋಗಬೇಕು ಅಂತ, ಅದು ಹಂಗೆ ಆಗಲ್ಲ. ಅವ್ರು ಯಾವಾಗ ಅವ್ರು ಯಾವಾಗ ನಾವು ಹೋಗಿ ದರ್ಶನ ಮಾಡಬೇಕು ಅಂತ ಇರುತ್ತೋ ನಾವು ಅವಾಗಲೇ ಮಾಡೋಕ್ಕಾಗೋದು. ಸೊ ಏನು ತಿಪ್ಪರು ಲಾಗ ಹಾಕಿದ್ರೂ, ನಾವು ಹತ್ರದಲ್ಲೇ ಇದ್ರೂ ಕೂಡ ಅದು ಹೋಗೋಕ್ಕಾಗಲ್ಲ. ಸೊ ಅದು ಹಾಗೆ. ಸೊ ಹೀಗೇ ನನಗೂ ಆಯಿತು. ನಾನು ದಿನ ಆ ಕಡೆನೇ ಓಡಾಡ್ತಾ ಇರ್ತೀನಿ. ನನಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ನನಗೆ ಅನ್ನಿಸ್ತಾ ಇರಲಿಲ್ಲ. ಆಮೇಲೆ ಅದು ದೇವಸ್ಥಾನ, ಕಾರಂಜಿ ದೇವಸ್ಥಾನ, ಅಲ್ಲಿ ಆಂಜನೇಯ ಟೆಂಪಲ್ ಇದೆ ಅಂತ ನಮಗೂ ಗೊತ್ತು. ಅಲ್ಲೇ ಓಡಾಡ್ತಾ ಇದ್ರೂ ಕೂಡ ನಾನು ಒಳಗಡೆ ಹೋಗಿರಲಿಲ್ಲ. ಸೊ ಒನ್ ಡೇ ನಾನು ಹೋಗಾದ್ಮೇಲೆ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಅನಿಸ್ತು ಗೊತ್ತಾ. ತುಂಬ ನನಗೆ ಇಷ್ಟ ಆಯಿತು ಅಲ್ಲಿ ಆಂಜನೇಯ. ತುಂಬ ದೊಡ್ಡ ಆಂಜನೇಯ ಅದು. ಏನಿಲ್ಲ ಅಂದ್ರೂ ಅದು ನನಗೆ ಅನ್ಸಿದ ಪ್ರಕಾರ 6 ಅಡಿ ಇದು ಅನಿಸುತ್ತೆ. ಅದು ಎಕ್ಸಾಕ್ಟ್ ನನಗೆ ಅದು ಗೊತ್ತಿಲ್ಲ. ಬಟ್ ತುಂಬ ದೊಡ್ಡ ಆಂಜನೇಯ. ಈ ಥರ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇರುವಾಗ, ಆಮೇಲೆ ಈಗ ಅಂತೂ ಒಂದು 4-5 ಇಯರ್ಸಿಂದ ನನಗೆ, ಅದರಲ್ಲೂ ಈ 4 ಇಯರ್ಸಿಂದ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ, ನನಗೆ ಈ ಅಮಾವಾಸ್ಯೆ ಹಿಂದಿನ ದಿನ ಅಂತ ಅಂದರೆ ನನಗೆ ಹೆವಿ ಸಿಟ್ಟು ಬರ್ತಿರುತ್ತೆ. ಆಮೇಲೆ ಹೆವಿ ಸಿಕ್ಕಾಪಟ್ಟೆ ಸಿಟ್ಟು. ಆಮೇಲೆ ನನಗೆ ರಾತ್ರಿ ಹೊತ್ತು ಮಲ್ಕೊಂಡಿದ್ರೆ ಏನೋ ಒಂದು ಮೈಯೆಲ್ಲ ಫುಲ್ ಪೇಯ್ನ್ ಆಗೋದು. ಸೊ ಈ ಥರದ್ದು ಆಗ್ತಾಯಿದೆ, ಮಲಗೋಕ್ಕೆ ಆಗಲ್ಲ, ತುಂಬ ಡಿಸ್ಟರ್ಬ್ ಆಗ್ತಾ ಇರ್ತಿತ್ತು. ಅದು ಹಂಗೆ ಆಗ್ತಾ ಇದ್ದಿದ್ದಕ್ಕೆ ಆಮೇಲೆ ನಾನು ಈ ಕಾರಂಜಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೀರಿಯಸ್ಲಿ ಹೇಳ್ತೀನಿ ಕೇಳಿ,
ಯಾರೇ ಒಂದು ನಾನು ಈ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಲಿ, ದೃಷ್ಟಿ ಆಗಿರಲಿ, ಇದನ್ನೆಲ್ಲ ನಾನು ತುಂಬ ಟ್ರಸ್ಟ್ ಮಾಡ್ತೀನಿ. ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಬಿಲೀವ್ ಮಾಡ್ತೀನಿ. ಯಾಕೆ ಅಂತಂದರೆ ಅದು ಕೆಲವರು ಹೇಳೋದಕ್ಕಿಂತ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದ್ರೇ ಅದು ಅವಾಗ ಟ್ರಸ್ಟ್ ಮಾಡೋದು. ಇದು ನಾನು ಹಾಗೇ ನನಗೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಬರೀ ದೆವ್ವಗಳೇ ಕನ್ಸಿಗೆ ಬರ್ತಿತ್ತು. ಬರೀ ಅಂದರೆ ನನಗೆ ಹಿಂಗಾಗ್ಬಿಡ್ತಿತ್ತು ಅಂದರೆ ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ. ಮಲ್ಕೊಂಡ್ರೆ ಯಾವ ದೆವ್ವ ಬಂದು ಕನಸಲ್ಲಿ ಇಟ್ಕೊಂಡ್ಬಿಡುತ್ತೋ, ಯಾವ ದೆವ್ವ ಅಂದರೆ ರಾತ್ರಿ ಎಲ್ಲ ನಾನು ಎಷ್ಟೋ ರಾತ್ರಿಗಳು ನಿದ್ದೆನೇ ಮಾಡಿಲ್ಲ. ಇಲ್ಲಿ ನಾನು ನಿಜ ಹೇಳ್ತೀನಿ ಕೇಳಿ, ದೇವ್ರಾಣೆ ಎಷ್ಟೋ ರಾತ್ರಿಗಳು ನಾನು ನಿದ್ದೆನೇ ಮಾಡಿಲ್ಲ. ನಿದ್ದೆ ಮಾಡಿಬಿಟ್ರೆ ದೆವ್ವ ಬಂದುಬಿಡುತ್ತೆ ಕನಸಲ್ಲಿ ಅಂತ ಅಂದ್ಬಿಟ್ಟು ಸೀರಿಯಸ್ಲಿ. ಅದಾದಮೇಲೆ ಸ್ವಲ್ಪ ದಿವಸಕ್ಕೆ ನಾನು ತುಂಬ ಸ್ಟ್ರಾಂಗು. ನನ್ನ ದೆವ್ವ ಅಂದರೆ ಏನು ಗೊತ್ತಾ, ಕನಸಲ್ಲಿ ದೆವ್ವ ಬಂದರೆ ಭಯ ಆಗುತ್ತೆ. ನಿಜವಾಗ್ಲೂ ದೆವ್ವ ಬಂದರೆ ಮೋಸ್ಟ್ಲಿ ಭಯ ಪಡ್ಕೊಳ್ಳಲ್ಲ ಅಂತ ಅನಿಸುತ್ತೆ. ನಾನು ಕನಸಲ್ಲಿ ಮಾತ್ರ ಬಂದರೆ ಭಯ ಆಗುತ್ತೆ. ಯಾಕಂದರೆ ಕನಸಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಅಲ್ಲ. ಸೊ ಹಾಗಾಗಿ ಅದಾದಮೇಲೆ ಈ ಒಂದು ಎಕ್ಸ್ಪೀರಿಯನ್ಸ್ ಆದಾದಮೇಲೆ ನನಗೆ ಈ ಕಾರಂಜಿ ಆಂಜನೇಯ ಟೆಂಪಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಹಳೆಯ ಕಾಲದ ಟೆಂಪಲ್ಲು. ಅಲ್ಲಿ ಒಂದು ತಾಯ್ತ ಕೊಡ್ತಾರೆ ಅಮಾವಾಸ್ಯೆ ಟೈಮಲ್ಲಿ, ಅದನ್ನು ಹಾಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ರುದ್ರಾಕ್ಷಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ, ನನಗೆ ಸ್ವಲ್ಪ ಇಲ್ಲಿ ಇನ್ಫೆಕ್ಷನ್ ಆಗೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗೋ ದಿನ ನಾನು ಇಲ್ಲಿ ಕುಂಕುಮ ಹಚ್ತೀನಿ ಆ ಟೈಮಲ್ಲಿ. ಅದಾದಮೇಲೆ ಎವ್ರಿ ಡೇ ನಾನು ಇದು ಕುಂಕುಮ ಇಲ್ಲಿ ನನಗೆ ಇನ್ಫೆಕ್ಷನ್ ಆಗೋದ್ರಿಂದ ನಾನು ಅದಕ್ಕೆ ಇಲ್ಲಿ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇಲ್ಲಿ ಹಚ್ಚೋದ್ರಿಂದ ನನಗೆ ಏನಿಲ್ಲ ಅಂದರೂ ಆಂಜನೇಯ ಕುಂಕುಮ ಇಲ್ಲಾದರೂ ಹಚ್ಚಿರ್ತೀನಿ ನಾನು. ಸೊ ಇಲ್ಲಿ ಹಾಕಿಲ್ಲ ಅಂತ ಅಂದ್ರೂ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಉದ್ದಕ್ಕೂ ಹಚ್ಬಿಟ್ಟಿರ್ತೀನಿ. ಸ್ಟೆಪ್ ಬೈ ಸ್ಟೆಪ್ಪು ಫುಲ್ಲು ಕುಂಕುಮ ವಿಭೂತಿ ಎಲ್ಲ ಹಚ್ಕೊಂಡಿರ್ತೀನಿ. ಬೇರೆ ಟೈಮಲ್ಲಿ ಏನಂತಂದರೆ ಇಲ್ಲಿ ಇಟ್ಕೊಳ್ತೀನಿ. ಬಿಕಾಸ್ ಆಂಜನೇಯ ಕುಂಕುಮ ಇತ್ತು ಅಂತಂದರೆ ಯಾವುದೂ ಬ್ಯಾಡ್ ವೈಬ್ರೇಷನ್ಸ್ ನಮ್ಮ ಹತ್ರಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಆ ಥರ. ಅದರಲ್ಲೂ ನನಗೆ ಈ 1 ಇಯರ್ 2 ಇಯರ್ಸಿಂದ ಅಂತೂ ಎಕ್ಸ್ಟ್ರೀಮ್ ಲೆವೆಲ್ಗೆ ನನಗೆ ನಿದ್ದೆನೇ ಮಾಡೋದು ಬೇಡ ಗುರು, ರಾತ್ರಿಯೆಲ್ಲ ಎದ್ದಿರೋಣ ಅನ್ನೋ ಅಷ್ಟು ಮಟ್ಟಿಗೆ ನಾನು ಡಿಸ್ಟರ್ಬ್ ಆಗಿದೆ. ಆಮೇಲೆ ಅದೇನೋ ಗೊತ್ತಿಲ್ಲ, ಅದು ಹೇಳ್ತಾರೆ ಗೊತ್ತಾ, ಒಂದು ಟೈಮ್ ಬರಬೇಕು. ಒಂದು ದೇವಸ್ಥಾನಕ್ಕಾಗಿರಲಿ, ಏನೋ ಒಂದು ದೇವ್ರ ಹತ್ರ ನಾವು ಹೋಗಬೇಕು ಅನ್ನೋದಕ್ಕೊಂದು ಟೈಮ್ ಬರಬೇಕು. ನನಗೆ ಆಗ್ತಾನೇ ಇಲ್ಲ. ವಿಪರೀತ ಒಂಥರ ಇದು ಈ ಅಮಾವಾಸ್ಯೆ ಟೈಮ್ ಬಂದರೂ ಸಾಕು, ನನಗೆ ರಾತ್ರಿ ನಿದ್ದೆ ಮಾಡೋಕ್ಕಾಗಲ್ಲ. ಎಲ್ಲ ಫುಲ್ಲು ಯಾರೋ ಹಿಂಡ್ತಿದ್ದಾರೇನೋ ಫೀಲ್ ಆಗ್ತಿರ್ತಿತ್ತು. ಪೇಯ್ನ್ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ನಂಗೆ ಮುಂಚೆ ಎಲ್ಲ ರಾತ್ರಿ ಅಂದರೆ ತುಂಬ ಇಷ್ಟ ಆಗ್ತಿತ್ತು. ನಂಗೆ ಏನೋ ಒಂಥರ ಇಷ್ಟ ಆಗ್ತಿತ್ತು. ಬಟ್ ಕ್ರಮೇಣ ನನಗೆ ಹೆಂಗಾಗೋಯ್ತು ಅಂದರೆ, ಯಾಕೆ ಗುರು ರಾತ್ರಿ ಆಗುತ್ತೆ, ಬೆಳಗ್ಗೆನೇ ಇರಬೇಕಿತ್ತು. ಯಾಕಂದರೆ ನನಗೆ ಮಲ್ಕೊಂಡ್ರೆ ಬರೀ ಕೆಟ್ಟ ಕನಸು, ಬರೀ ದೆವ್ವದ ಕನಸುಗಳೇ. ಸೊ ಆಮೇಲೆ ಈ ಥರದ್ದು ನನಗೆ ಪ್ರಾಬ್ಲಮ್ಸ್ಗಳು ತುಂಬ ಆಗ್ತಿತ್ತು. ಆಲ್ಮೋಸ್ಟ್ ನಾನು 3-4 ವರ್ಷ ಅಂತೂ ತುಂಬ ವಿಪರೀತ ಆಗಿಬಿಟ್ಟಿದೆ. ಅಯ್ಯೋ, ಹೇಳ್ಕೊಳಕ್ಕೆ ಹೋದರೆ ತುಂಬ ದೊಡ್ಡದೇ ಆಗಿಬಿಡುತ್ತೆ. ಸೊ ಹಾಗಾಗಿ ಆಮೇಲೆ ಹೀಗೆ ರೋಡಲ್ಲಿ ವಾಕ್ ಮಾಡಿಕೊಂಡು ಹಿಂಗೆ ಬಸವನಗುಡಿ ಹತ್ರ ಹೋಗ್ತಾ ಆಮೇಲೆ ಹೋಗಬೇಕು ಕಾರಂಜಿ ದೇವಸ್ಥಾನಕ್ಕೆ ಅಂತ ಮನಸ್ಸಲ್ಲಿ ಅನಿಸ್ಬಿಡ್ತು. ಒಂದು ಸಲ ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ ಇದು. ಅದಾದಮೇಲೆ ನಾನು ಅಲ್ಲಿನ ತಾಯ್ತ ಮತ್ತು ಇದು ಆರೆಂಜ್ ಕಲರ್ ದಾರ ಕೊಡ್ತಾರೆ, ಅದನ್ನು ದೇವ್ರಣೆಗೂ ಹಾಕ್ಕೊಂಡು ಅಮಾವಾಸ್ಯೆ ಕರೆಕ್ಟಾಗಿ ನಾನು ಹೋಗ್ತೀನಿ. ಅಲ್ಲಿ ತಾಯ್ತ ಎಲ್ಲ ಹಾಕ್ಕೊಂಡು ಬರ್ತೀನಿ. ನಿಜ ಹೇಳ್ತೀನಿ, ನನಗೆ ಅಮಾವಾಸ್ಯೆ ಹಿಂದಿನ ದಿನ ನಾನು ಏನು ಆ ಥರ ಹಿಂದಿನ ದಿನ ಅಮಾವಾಸ್ಯೆ ಟೈಮಲ್ಲಿ ನನಗೆ ಬರ್ತಿತ್ತಲ್ಲ ಕನಸುಗಳು, ಅದು ತಾಯ್ತ ಹಾಕ್ಕೊಂಡೇ ಇದ್ದಿದ್ದರಿಂದ ನನಗೆ ಆ ಥರ ಎಲ್ಲ ಯಾವುದೂ ಬರ್ತಾ ಇರಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ಕಾರಂಜಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ತುಂಬ ಹೋಗ್ತೀನಿ ನಾನು. ನನಗೆ ತುಂಬ ಅಂದರೆ ನಾನು ಒಂದು ಪ್ರಾಬ್ಲಮ್ ಇದೆ, ಹೋಗ್ತಾನೇ ಇರ್ತೀನಿ, ಹೋಗಲ್ಲ ಅಂದರೆ ಹೋಗೋದೇ ಇಲ್ಲ. ಅದರಲ್ಲೂ ನನಗೆ ಈ 1-2-3 ಇಯರ್ಸಿಂದ ಅಂತೂ ಹೆವಿ ಆಗ್ತಾಯಿದೆ, ನನಗೆ ಎಕ್ಸ್ಟ್ರೀಮ್ ತೊಂದರೆ ಆಗ್ತಾಯಿದೆ. ಅಲ್ಲಿ ಹೋಗಾದ್ಮೇಲೆ ಅಲ್ಲಿ ತಾಯ್ತ ಹಾಕ್ಕೊಂಡಾದ್ಮೇಲೆ ತುಂಬ ಕಮ್ಮಿ ಆ ಕ್ಷಣಕ್ಕೆ ಕಮ್ಮಿ ಆಗುತ್ತೆ. ಆಮೇಲೆ ಇದೊಂದು ಸ್ವಲ್ಪ ಆರೆಂಜ್ ಕುಂಕುಮ ಇಟ್ಕೊಂಡ್ರೆ, ಆಂಜನೇಯ ಕುಂಕುಮ ಇಟ್ಕೊಂಡ್ರೆ ಆವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ನನಗೆ ನಿದ್ದೆ ಮಾಡ್ತೀನಿ. ಸೀರಿಯಸ್ಲಿ ಅದು ಮೆಂಟಲಿನೋ ಏನೋ ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಸ್ವಲ್ಪ ಸಮಾಧಾನವಾಗಿ ನಿದ್ದೆ ಮಾಡ್ತೀನಿ ನಾನು. ಅಷ್ಟು
ಒಳ್ಳೆ ವೈಬ್ರೇಷನ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಚಿಕ್ಕ ಮಕ್ಳಿಗೂ ಅಷ್ಟೇ ಎಂತಕ್ಕೆ ಅಂತರ ಕಟ್ಟಿಸ್ತಾರೆ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಯಾಕೆ ಮಕ್ಕಳಿಗೆ ದೃಷ್ಟಿ ಆಗುತ್ತೆ ಅದು ಇದು ಅಂತ. ಆಮೇಲೆ ಏನಾದರೂ ಗಾಳಿ ಸೋಕ್ಬಿಡುತ್ತೆ. ನಾನು ಅಂದ್ಕೊತಾ ಇದ್ದೆ ಈ ಚಿಕ್ಕ ಮಕ್ಳಿಗೆಲ್ಲ ಗಾಳಿ ಸೋಕ್ಬಿಡುತ್ತೆ ಅಂತ, ಏನೋ ಮಾಡ್ತಾರಲ್ಲಪ್ಪ ಅಂದ್ಕೊತಾ ಇದ್ದೆ. ಸೀರಿಯಸ್ಲಿ ನಮಗೆ ಇಷ್ಟು ದೊಡ್ಡವ್ರಿಗಾದ ನಮಗೇ ಇಷ್ಟು ಇದಾಗ್ತಿದೆ ಅಂದರೆ ಇನ್ನು ಚಿಕ್ಕ ಚಿಕ್ಕ ಮಕ್ಳುಗಳು ಅವ್ರುಗಳಿಗೆ ಖಂಡಿತ ತಾಯ್ತ ಕಟ್ಟೋದ್ರಲ್ಲಿ ಅದರಲ್ಲೆಲ್ಲ ತಪ್ಪೇ ಇಲ್ಲ. ಒಂದು 5 ತಾಯ್ತ ಕಟ್ಟಬೇಕು. ಸೊ ಆ ಥರ ನನಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗ್ತಿತ್ತು. ಅದಾದಮೇಲೆ ನಾನು ಆಂಜನೇಯ ಟೆಂಪಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ನಾನು ಹೇಗೆ ಅಂದರೆ ಗೇಟ್ ಹತ್ರ ಹೋಗ್ತಾಯಿದ್ದೆ, ದೇವಸ್ಥಾನದ ಒಳಗಡೆ ಹೋಗ್ತಾ ಇರಲಿಲ್ಲ. ನೋಡಿ ಅದು ಯಾವಾಗ ದೇವ್ರು ಅದೇನೋ ಅಂತಾರಲ್ಲ, ಅದಕ್ಕೆಲ್ಲ ಟೈಮ್ ಬರಬೇಕು ದೇವಸ್ಥಾನಗಳಿಗೆ ಹೋಗೋದಕ್ಕೂ, ಅದು ದೇವ್ರು ಕರ್ಸ್ಕೊಬೇಕು ಅಂತ. ಬಟ್ ನಾನು ಆ ಟೆಂಪಲ್ಗೆ ಹೋಗಿರೋದೇ ಇದ್ದಕ್ಕಿದ್ದಂಗೆ. ನಾನು ಹೋಗಬೇಕು ಅಂತ ಪ್ಲ್ಯಾನಿಂಗ್ ಇರಲಿಲ್ಲ, ಏನೂ ಇರಲಿಲ್ಲ. ಬೇಜಾರು ಮಾಡಿಕೊಂಡು ಹಿಂಗೇ ವಾಕ್ ಮಾಡ್ಕೊಂಡು ಹೋದರೆ ಅಟ್ಲೀಸ್ಟ್ ಆ ಬಾಡಿ ಟಯರ್ಡ್ ಆಗಿಬಿಟ್ಟು ಅವಾಗ ನಿದ್ದೆ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು. ಬಟ್ ಅದೇ ಅವತ್ತೇನೋ ಗೊತ್ತಿಲ್ಲ, ಸೀರಿಯಸ್ಸಾಗಿ ಹೇಳ್ತೀನಿ, ನನಗೆ ಹೋಗಬೇಕು ಅಂತಲೇ ಮನಸ್ಸಿರಲಿಲ್ಲ. ಹೇಗೋ ಒಳಗಡೆ ಹೋಗಿದ್ದೀನಿ ನಾನು ಆಂಜನೇಯನ ಟೆಂಪಲ್ಗೆ. ಅದು ಇದ್ದಕ್ಕಿದ್ದಂಗೆ ಪ್ಲ್ಯಾನಿಂಗ್ ಇಲ್ಲ, ಏನಿಲ್ಲ ನಂದು. ಇದ್ದಕ್ಕಿದ್ದಂಗೆ ಆಂಜನೇಯ ಟೆಂಪಲ್ಗೆ ಹೋಗಿದ್ದೀನಿ. ಸೊ ಆವಾಗ ನನಗೆ ಆ ದೇವ್ರು ನೋಡಿದರೆ ನನಗೆ ಮೋಸ್ಟ್ಲಿ ಇರೋ ಬರೋ ದೆವ್ವಗಳೆಲ್ಲ ದೂರ ಹೋಗ್ಬಿಟ್ಟು ಅಂತ ಅನ್ಸುತ್ತೆ. ಇವಳು ಆಂಜನೇಯನ ದರ್ಶನ ಮಾಡ್ಕೊಂಡು ಬಂದುಬಿಟ್ಟಿದ್ದಾಳೆ, ಇವಳು ಸವಾಸಕ್ಕೆ ಹೋಗೋದು ಬೇಡಪ್ಪ ಅಂದ್ಬಿಟ್ಟೇನೆ ಅಂತ. ಆಮೇಲೆ ಅಲ್ಲಿಂದ ತಾಯ್ತಾ ಗೊತ್ತಿಲ್ಲ, ಅಲ್ಲಿ ತಾಯ್ತ ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ರೆಗ್ಯುಲರಾಗಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಇಷ್ಟ ಆಯಿತು. ಆಮೇಲೆ ಅದು ತುಂಬ ದೊಡ್ಡ ಆಂಜನೇಯ, ಅದ್ರ ಫೇಸ್ ಬಲಗಡೆ ತಿರ್ಕೊಂಡಿದೆ. ಆ ಬಲಗಡೆ ಏನು ನೋಡ್ತಾ ಇದೆ ಅಂತ ಅಂದರೆ ವೆಂಕಟೇಶ್ವರ ಸ್ವಾಮಿ, ಪದ್ಮಾವತಿ, ಲಕ್ಷ್ಮೀ ದೇವಿನ ನೋಡ್ತಾ ಇದೆ. ಎದುರುಗಡೆ ಬಂದುಬಿಟ್ಟು ಅಲ್ಲಿ ಟೆಂಪಲ್ ಮಾಡಿ ವೆಂಕಟೇಶ್ವರ ಸ್ವಾಮಿನ ಇಟ್ಟಿದ್ದಾರೆ. ಆ ವೆಂಕಟೇಶ್ವರ ಸ್ವಾಮಿ ಟೆಂಪಲಿಂದ ಆಂಜನೇಯ ಫೇಸ್ ನಮಗೆ ಏನು ಅರ್ಧ ಫೇಸ್ ಕಾಣಿಸುತ್ತೆ, ಅದಕ್ಕಿಂತ ಇಲ್ಲಿ ಪೂರ್ತಿ ಫೇಸ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದ್ರೆ ಆಂಜನೇಯ ಸ್ವಾಮಿ ಮುಖ ಕಾಣಿಸುತ್ತೆ. ಸೊ ಆ ಥರ ಅಷ್ಟು ಆಂಜನೇಯ ಸ್ವಾಮಿ ಮುಖ ಕಾಣಬೇಕು ಅಂತ ಅಲ್ಲಿ ಕಿಟಕಿ ಥರ ಮಾಡಿದ್ದಾರೆ. ವೆಂಕಟೇಶ್ವರ ಸ್ವಾಮಿ ನಿಂತ್ಕೊಂಡು ನಾವು ಆಂಜನೇಯ ಮುಖನ ಫುಲ್ಲು ನೋಡ್ಬೋದು. ಸೊ ಆ ಥರ ಚೆನ್ನಾಗಿದೆ. ಸೊ ಅಲ್ಲಿ ಹೋಗಿ ಬಂದ್ರೂ ಅಷ್ಟೇ ತುಂಬ. ಆಮೇಲೆ ಅಲ್ಲಿ ಈ ಥರ ಏನಾದರೂ ಸ್ವಲ್ಪ ಈ ಅಮಾವಾಸ್ಯೆ ಟೈಮಲ್ಲಿ ನಿದ್ದೆ ಬರ್ತಾಯಿಲ್ಲ, ಈ ಥರ ಪ್ರಾಬ್ಲಮ್ ಆಗ್ತಿದೆ ಅನ್ನೋರು ಒಂದ್ಸಲಿ ಕಾರಂಜಿ ದೇವಸ್ಥಾನಕ್ಕೆ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇಲ್ಲೇ ಅಂತಲ್ಲ, ಎಲ್ಲ ಯಾವ ಕಡೆ ಇದ್ರೂ ಈವನ್ ಆಂಜನೇಯ ಟೆಂಪಲ್ ಅಂತಂದ್ರೆ ತುಂಬ ಪವರ್ಫುಲ್ಲು. ಸೊ ಎಲ್ಲಾದ್ರೂ ಅಷ್ಟೇ, ಎಲ್ಲ ಕಡೆಯೂ ಆಂಜನೇಯ ಟೆಂಪಲ್ ಇದ್ದೇ ಇರುತ್ತೆ, ಅಲ್ಲಿ ಒಂದು ವೈಬ್ರೇಷನ್ ಇದ್ದೇ ಇರುತ್ತೆ ಡೆಫಿನೆಟ್ಲಿ. ಸೊ ಹಾಗಾಗಿ ಯಾವಾಗಲೂ ನಾವು ಹಳೇ ಕಾಲದ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿನ ವೈಬ್ರೇಷನ್ ಇನ್ನೂ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಹಳೇ ಕಾಲದ ದೇವಸ್ಥಾನನೇ ಜಾಸ್ತಿ ಹೋಗೋಕ್ಕೆ ಇಷ್ಟಪಡ್ತೀನಿ. ಎಕ್ಸಾಂಪಲ್ ಇವಾಗ ನಮ್ಮ ಕುಮಾರಸ್ವಾಮಿ ಟೆಂಪಲ್ ಆಗಿರ್ಬೋದು, ಅದು ತುಂಬ ಹಳೇ ಕಾಲದ್ದು. ಬಸವನಗುಡಿಯ ಬಸವಣ್ಣ ಆಗಿರ್ಬೋದು, ಅದು ತುಂಬ ಹಳೇ ಕಾಲದ್ದು. ಕಾರಂಜಿ ದೇವಸ್ಥಾನ ಅದು ಕಲ್ಲಲ್ಲೇ ಅದು ಉದ್ಭವ ಆಗಿರೋದು, ಯಾರು ಕೆತ್ತಿ ಮಾಡಿರೋ ಅಂಥದ್ದು ಯಾವುದೂ ಅಲ್ಲ. ಸೊ ಹಾಗಾಗಿ ಅದು ಬಂಡಿಮಹಾಕಾಳಮ್ಮನ ದೇವಸ್ಥಾನವೂ ಅಷ್ಟೇ, ಅದು ಕೂಡ ಉದ್ಭವ, ಬಂಡಿಮಹಾಕಾಳಮ್ಮನ ದೇವಸ್ಥಾನ ಉದ್ಭವ ಆಗಿರೋದು ಕಲ್ಲಲ್ಲೇ. ಅದೆಲ್ಲ ಇವಾಗ ನಮಗೆ ನನ್ನ ಮನೆ ಸುತ್ತಲ ಯಾವ್ಯಾವ ದೇವಸ್ಥಾನ ಇದೆ ಅಂತ ಅದು ಒಂದು ಹೇಳ್ತೀನಿ ಕೇಳಿ. ನನ್ನ ಮನೆ ಹತ್ರ ಯಾವುದಿದೆ ಅಂತ ಅಂದರೆ ಕುಮಾರಸ್ವಾಮಿ ಟೆಂಪಲ್ ರೈಟ್ ಸೈಡ್ಗೆ ಹೋದೆ. ಕುಮಾರಸ್ವಾಮಿ ಟೆಂಪಲ್ಲೇ ನಮ್ಮ ಬಸವನಗುಡಿಗೆ ಹತ್ತಿರ, ವಾಕೇಬಲ್ ಡಿಸ್ಟೆನ್ಸು. ಬಸವನಗುಡಿಗೆ ಅಂತ ಅಂದರೆ ದೊಡ್ಡ ಗಣೇಶನ ದೇವಸ್ಥಾನ, ದೊಡ್ಡ ಗಣಪತಿ ದೇವಸ್ಥಾನ ನಿಯರ್ ಇದೆ, ವಾಕ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿಂದ ಪಕ್ಕದಲ್ಲೇ ಕಾರಂಜಿ ದೇವಸ್ಥಾನ ಇದೆ. ಸೊ ಅಷ್ಟು ನಿಯರ್ ಇದೆ. ಕುಮಾರಸ್ವಾಮಿ ಟೆಂಪಲ್ ವಿಸಿಟ್ ಮಾಡಿಬಿಟ್ಟು ದೊಡ್ಡ ಗಣೇಶನ ದೇವಸ್ಥಾನ, ಬಸವನಗುಡಿಗೆ ಹೋಗ್ಬೋದು, ಅಂದರೆ ಬಸವೇಶ್ವರನ ದರ್ಶನ ಮಾಡ್ಕೊಂಬರ್ಬೋದು. ಅಲ್ಲಿ ಮುಗಿಸ್ಕೊಂಡು ಅಲ್ಲೇ ಪಾರ್ಕ್ ಒಳಗಡೆ ರೋಡ್ ಸಿಗತ್ತೆ, ಅದು ರೋಡ್ ದಾಟಿದ್ರೇ ಕಾರಂಜಿ ದೇವಸ್ಥಾನ, ಆಂಜನೇಯನ ದೇವಸ್ಥಾನ. ಸೊ ಸುತ್ತಲೂ ಒಳ್ಳೊಳ್ಳೆ ಟೆಂಪಲ್ಸ್ಗಳೇ ಇದೆ ನಮ್ಮ ಸೈಡಲ್ಲಿ.
ಇನ್ನು ಆ ಕಡೆ ಎಲ್ಲ ಹೋಯಿತು ಅಂದರೆ ಬಡ್ಡಿ ಮಂಕಳಮ್ಮನ ದೇವಸ್ಥಾನ, ಗವಿ ಗಂಗಾಧರ. ಸೊ ಎಲ್ಲ ಆಲ್ಮೋಸ್ಟ್ ನನ್ನ ಮನೆ ಸುತ್ತಲೂ ಕೂಡ ದೇವರುಗಳಿದ್ದಾರೆ. ಸೊ ಹೋಗೋದಕ್ಕೆ ತುಂಬ ಸೋಂಬೇರಿತನ. ಈ ಥರದ್ದು ಏನೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದಾಗ ಇದು ಲಬ್ಬೋ ದಿಬ್ಬೋ ಅಂದ್ಕೊಂಡು ಓಡೋಗ್ತೀವಿ, ಎಲ್ಲ ದೇವಸ್ಥಾನಗಳಿಗೂ ವಿಸಿಟ್ ಕೊಡ್ತೀವಿ. ಅಂದರೆ ಈ ಥರದ್ದು ಏನೋ ಒಂದು ನಮಗೆ ಕೆಟ್ಟದಾಗ್ತಾಯಿದೆ, ಈ ಥರದ್ದು ಏನೋ ಒಂದು ನಮಗೆ ತೊಂದರೆ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ನಾವು ದೇವ್ರಿಗೆ ಕಾಲಿಡಿಯಾಕೆ ಹೋಗ್ತೀವಿ. ಅದು ಅದು ಹಂಗೆ ಅಲ್ವಾ ಮನುಷ್ಯರು ನಾವೆಲ್ಲ. ಸೊ ಅದೊಂದು ಹಾಗೆ ಚೆನ್ನಾಗಿರುವಾಗ, ಎಲ್ಲ ಚೆನ್ನಾಗಿರುವಾಗ ಟೆಂಪಲ್ಗೆ ಹೋಗಲ್ಲ. ಸೊ ಈ ಥರದ್ದು ಏನೋ ಒಂದು ಪ್ರಾಬ್ಲಮ್ ಆದಾಗ ಇರೋ ಬರೋ ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟಿರ್ತೀವಿ. ಎಕ್ಸ್ಪೆಷಲಿ ನಾನು ಹಂಗೆ ಮಾಡ್ತಾ ಇರೋದು. ಸೊ ಅದನ್ನು ಎಲ್ಲ ಟೈಮಲ್ಲೂ ಹೋಗಬೇಕು ಅನ್ನೋದು ನನಗೆ ಸ್ವಲ್ಪ ಕಲ್ತಿದ್ದೀನಿ ನಾನು. ಚೆನ್ನಾಗಿರುವಾಗಲೂ ಅಷ್ಟೇ, ಚೆನ್ನಾಗಿಲ್ಲದೆ ಇರುವಾಗಲೂ ಅಷ್ಟೇ, ಯಾರ್ಯಾರು ಹೆಂಗಿರುತ್ತೆ ಕಣ್ಣು ದೃಷ್ಟಿಗಳು ಹೇಳೋಕ್ಕಾಗಲ್ಲ. ಯಾರ್ಯಾರು ಜನಗಳು ಏನೇನು ಎಷ್ಟೆಷ್ಟು ವಿಷಯಗಳು ತುಂಬ್ಕೊಂಡಿರ್ತಾರೆ ಗೊತ್ತಾಗಲ್ಲ. ಸೊ ಅದಕ್ಕೆಲ್ಲ ನಾವು ಒಂದು ಇದ್ರ ಬ್ಯಾರಿಕೇಡ್ರ್ ಥರ ಏನೋ ಒಂದು ಸೊಳ್ಳೆ ಪರದೆ ಥರ ಹಾಕೋಬೇಕು ಅಂತ ಅಂದರೆ ನಾವು ಒಂದಷ್ಟು ನಾವು ಏನೋ ಒಂದು ಇದು ಮಾಡ್ಕೊಂಡು ನಮ್ಮ ಸುತ್ತಲೂ ಒಂದು ಒಳ್ಳೆ ವೈಬ್ರೇಷನ್ಸ್ ಇರಬೇಕು. ಅಂದರೆ ನಾವು ಎಕ್ಸಾಂಪಲ್ ಈ ಥರ ಕೆಟ್ಟ ದೃಷ್ಟಿಗಳಾಗಿರ್ಬೋದು, ಇದೆಲ್ಲ ನಮ್ಮ ಹತ್ರ ಸುಳಿಬಾರ್ದು ಅಂತಂದರೆ ದೇವಸ್ಥಾನಗಳಿಗೆ ಜಾಸ್ತಿ ಹೋಗಬೇಕು ಅಷ್ಟೆ. ದೇವಸ್ಥಾನಗಳಿಗೆ ಜಾಸ್ತಿ ಹೋಗ್ತಿದ್ರೆ, ಎಕ್ಸ್ಪೆಷಲಿ ಈ ಆಂಜನೇಯ ಟೆಂಪಲ್ಗೆ ಜಾಸ್ತಿ ಹೋಗ್ತಿದ್ರೆ ಸ್ವಲ್ಪ ಕೆಟ್ಟ ದೃಷ್ಟಿಗಳು, ಈ ಮಾಟ ಮಂತ್ರಗಳು ಇವೆಲ್ಲ ಕ್ರಮೇಣ ಕಮ್ಮಿ ಆಗುತ್ತೆ. ಏನೂ ಎಫೆಕ್ಟ್ ಆಗಲ್ಲ. ಯಾವಾಗ ನಾವು ಅದನ್ನು ಬಿಡ್ತೀವಿ ಅಂತ ಅಂದ್ಕೊಳ್ಳಿ, ಸ್ಕಿನ್ ಪ್ರಾಬ್ಲಮ್ಸ್ ಆಗುತ್ತೆ, ರಾತ್ರಿ ನಿದ್ದೆ ಬರಲ್ಲ, ರಾತ್ರಿ ಹೊತ್ತಿಗೆ ಅಮಾವಾಸ್ಯೆ ಟೈಮಲ್ಲಿ ಮೈಯೆಲ್ಲ ಹಿಂಡ್ದಾಗುತ್ತೆ, ಯಾರೋ ಬಂದು ಕುತ್ತಿಗೆ ಇಸ್ಕಂಗೆ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಆಗ್ತಿರುತ್ತೆ. ಇದು ಎಕ್ಸ್ಪೀರಿಯನ್ಸ್ ನಂಗೆ ಫುಲ್ ಆಗಿದೆ. ನಾನು ಇದನ್ನೆಲ್ಲ ನಂಬೋಳೆ ಅಲ್ಲ ನಾನು ಆ್ಯಕ್ಚುಲಿ. ಸೊ ಇದೆಲ್ಲ ಇವಾಗ ನಾನು ನಂಬೋವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ನಮಗೇನೇ ಒಂದು ಕೆಟ್ಟದಾಗ್ತಿದೆ ಅಂದರೆ ಶೋ ಆಫ್ ಆಗೋದೇ ನಮಗೆ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ. ನಮ್ಮ ಮುಖದಲ್ಲಿ ಗೊತ್ತಾಗ್ತಿರುತ್ತೆ ನಾವು ಎಷ್ಟು ಕ್ಲೀನಾಗಿ ನಮಗೆ ಎಫೆಕ್ಟ್ ಆಗ್ತಿದೆ ಅನ್ನೋದು. ಸೊ ಅದೆಲ್ಲ ನಾವು ಸ್ವಲ್ಪ ಒಂದಷ್ಟು ತಿಳ್ಕೊಂಬಿಟ್ರೆ ಸಾಕು, ಎಲ್ಲ ನಾವು ಸರಿ ಮಾಡ್ಕೋಬೋದು. ಬಟ್ ನಾನು ತುಂಬ ಲೇಟಾಗಿ ಅರಿವಾಯಿತು, ಲೇಟಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು ಎಲ್ಲನೂ. ಸೊ ಇವಾಗ ಲಬ್ಬೋ ದಿಬ್ಬೋ ಅಂದ್ಕೊಂಡು ದೇವಸ್ಥಾನಕ್ಕೆ ಓಡ್ತಾ ಇದ್ದೀನಿ ನಾನು. ಸೊ ಈ ಥರ. ಬಟ್ ನಾನು ತುಂಬ ಲೇಟಾಗಿ ಕಲ್ತ್ಕೊಂಡೆ ಒಂದಷ್ಟು ಒಳ್ಳೆಯ ವಿಷಯಗಳನ್ನ. ಸೊ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾವಾಗಲೂ ಅಷ್ಟೇ ಟೆಂಪಲ್ ವಿಸಿಟ್ ಜಾಸ್ತಿ ಮಾಡ್ತಾಯಿರಿ. ಒಂದು ಲೇಡೀಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಮೆನ್ಸ್ಗೂ ಅಷ್ಟೇ, ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಗ್ತಾಯಿದೆ ಅಥವಾ ಸ್ಕಿನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದಾಗ ನೀವು ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ, ಆಂಜನೇಯ ದೇವಸ್ಥಾನ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ, ಆಮೇಲೆ ಶನಿಮಹಾತ್ಮ ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ಈ 3 ದೇವರು ನಮ್ಮ ಜೊತೆ ಕರೆಕ್ಟಾಗಿ, ಅಂದರೆ ನಾವು ಆ ದೇವ್ರಿಗೆ ತುಂಬ ನಿಯತ್ತಾಗಿ ಇದ್ದುಬಿಟ್ರೆ ನಮ್ಮ ಲೈಫಲ್ಲಿ ಎಲ್ಲನೂ ಸಕ್ಸಸ್. ಸೊ ಈ ದೇವ್ರ ಇಷ್ಟಗಳನ್ನ ನಾವು ಯಾವಾಗ ಬಿಡ್ತೀವಿ ಅಂತ ಅಂದ್ಕೊಳ್ಳಿ, ದೇವ್ರಣೆಗೂ ಆಮೇಲೆ ನಮಗೆ ಯಾರು ಆಗಲ್ಲ, ನಾವು ಎಲ್ಲ ಒಂದಷ್ಟು ಎಫೆಕ್ಟ್ಗಳು ಹೊಡಿತಾ ಇದ್ರೆ ನಮಗೆ ಅದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಲ್ಲ, ನಮಗೆ ಏನು ಎಫೆಕ್ಟ್ಗಳು ಹೊಡಿತಾ ಇರುತ್ತೆ ಅದೆಲ್ಲ ನಾವು ಎನರ್ಜೀಸ್ ತೊಗೊಳ್ತಾ ಇರ್ತೀವಿ. ಸೊ ಹಾಗಾಗಿ ಆ ಎನರ್ಜೀಸ್ಗಳನ್ನ ನಾವು ತೊಗೊಬಾರ್ದು ಅಂತಂದರೆ ಈ ಎಲ್ಲ ದೇವ್ರುಗಳ್ನು ಎಕ್ಸ್ಪೆಷಲಿ ಆಂಜನೇಯ ದೇವ್ರಿಗಂತೂ ಬಿಡಲೇಬಾರ್ದು, ಹೋಗ್ತಾನೇ ಇರಬೇಕು. ಸೊ ನಾನು ಹಾಗೆ ಮಾಡ್ತಾ ಇರೋದು ಇವಾಗ. ಪ್ರತಿ ಶನಿವಾರ ಅಥವಾ ಮಂಗಳವಾರ, ನಾನು ಇವಾಗಂತೂ ಸೀರಿಯಸ್ಸಾಗಿ ಹೇಳ್ತೀನಿ ಕೇಳಿ, ವಾರ ನೋಡ್ಕೊಂಡು ದೇವಸ್ಥಾನಕ್ಕೆ ಹೋಗಲ್ಲ. ಯಾವ ವಾರನೋ, ಯಾವುದಾದ್ರೂ ವಾರ ಆಗಿರಲಿ ಪರವಾಗಿಲ್ಲ, ಬಟ್ ನಾನು ದೇವಸ್ಥಾನಕ್ಕೆ ಹೋಗ್ಬಿಡ್ತೇನೆ. ಈಗ ನಾನು ಅದೊಂದು ಕಲ್ತ್ಕೊಂಡಿದ್ದೀನಿ. ಶನಿವಾರ ಇದೇ ದೇವಸ್ಥಾನಕ್ಕೆ ಹೋಗಬೇಕು, ಭಾನುವಾರ ಇದೇ ದೇವಸ್ಥಾನಕ್ಕೆ ಹಂಗಿಲ್ಲ. ಸೊ ನನಗೆ ಯಾವ ಟೈಮ್ ಹೀಗೆ ಹೋಗ್ಬೇಕಾ, ಹೀಗೆ ಹೋಗಬೇಕು. ಸೊ ಈ ಥರ, ಯಾಕಂದರೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೋಗ್ದೇ ಇರ್ಬೋದು. ಸೊ ಅದಕ್ಕೆ ಅಂದ್ಕೊಂಡಾಗೆ
ರಪ್ಪ ಅಂತ ಹೋಗ್ಬಿಡ್ಬೇಕು. ಆವಾಗಲೂ ಅದೇ ದೇವರೇ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಹೋದರೆ ಇವಾಗಲೂ ಅಷ್ಟೇ ಅದೇ ಯಾವ ವಾರ ಗೀರ ಅನ್ನೋದೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. ನಾವು ಅನಿಸಿದ್ದಾಗ ಹೋಗ್ಬಿಟ್ರೆ ನಮ್ಗೆ ಒಳ್ಳೆಯದು. ಆ್ಯಕ್ಚುಲಿ ಅದೇನೋ ಹೇಳ್ತಾರಲ್ಲ, ಯಾರಿಗೆ ಗೊತ್ತು ಟೈಮ್ ಯಾವಾಗ ಹಿಂಗೆ ಕೆಟ್ಟಿರುತ್ತೆ ಏನೋ, ಆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ನಮಗೆ ಒಳ್ಳೆಯದು ಇರ್ಬೋದು ಅಥವಾ ಸೊ ನಾನು ಆ ಥರ ಬಿಲೀವ್ ಮಾಡ್ತೀನಿ. ಸೊ ಹಾಗೆ ಇಲ್ಲಿ ಒಂದು ಕಾರಂಜಿ ದೇವಸ್ಥಾನ ಇದೆ, ಹೋಗಿ ಅಲ್ಲಿ ವಿಸಿಟ್ ಮಾಡಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಯಾರಾದರೂ ಈ ಕಡೆ ಸೈಡ್ ಬರೋರು ಇರ್ತೀರ ಗೊತ್ತಾ, ಈ ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಂಡು ಹೋಗಿ. ಹೀಗೆ ಬಂಡಿಮಂಗಳಮ್ಮ ದೇವಸ್ಥಾನಕ್ಕೆ ಬರ್ತಾ ಇರ್ತೀರಾ, ಗವಿಗಂಗಾಧರಕ್ಕೆ ಬರ್ತಾ ಇರ್ತೀರಾ, ಹಾಗೆ ಕಾರಂಜಿ ದೇವಸ್ಥಾನಕ್ಕೆ ಹೋಗ್ತಾಯಿರಿ, ಹಾಗೆ ಬಸವನಗುಡಿ ದೇವಸ್ಥಾನಕ್ಕೆ ಹೋಗ್ತಾಯಿರಿ. ಇಲ್ಲೆಲ್ಲ ಸುತ್ತು ಒಳ್ಳೊಳ್ಳೆ ದೇವ್ರುಗಳಿದ್ದಾರೆ ಎಲ್ಲ. ಇವಾಗ ಕುಮಾರಸ್ವಾಮಿ ಟೆಂಪಲಲ್ಲೂ ಅಷ್ಟೇ ಶೇಷನಾಗ ಬಂದ್ಬಿಟ್ಟು ಅದು ಕಲ್ಲಲ್ಲೇ ಉದ್ಭವ ಆಗಿರೋ ಅಂಥದ್ದು, ಅದು ಯಾರೂ ಕೆತ್ತಿ ಮಾಡಿರೋದಂಥದ್ದಲ್ಲ, ಎಲ್ಲ ಉದ್ಭವ ಆಗಿರುವಂಥ ಟೆಂಪಲ್ಸ್ಗಳೇ. ಸೊ ಇಲ್ಲೆಲ್ಲ ಒಂದು ವೈಬ್ರೇಷನ್ಸ್ ಇದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳ್ಕೊಂಡೆ. ಇದ್ರದ್ದು ನಾನು ವೀಡಿಯೋಸ್ನ ಕಾರಂಜಿ ದೇವಸ್ಥಾನದ್ದು ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ, ಬಟ್ ರೋಡ್ ಹಾಕಿಲ್ಲ ನಾನು. ಅದೇ BMS ಗರ್ಲ್ಸ್ BMS ಕಾಲೇಜ್ ಇದೆಲ್ಲ, ಸೊ ಅದ್ರ ಪಕ್ಕದಲ್ಲೇ ಹಿಂಭಾಗನೇ ಇದೆ ಕಾರಂಜಿ ದೇವಸ್ಥಾನ. ಹೋಗಿ ಎಲ್ಲರೂ ವಿಸಿಟ್ ಮಾಡಿ. ಅದು ಒಳಗಡೆ ವೀಡಿಯೋಸ್ ಎಲ್ಲ ಹಾಕೋಕ್ಕಾಗಲ್ಲ, ಆಮೇಲೆ ಬೈತಾರೆ ಅವರು. ಅಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ವೀಡಿಯೋಸ್ ಆಗಿರಲಿ ಫೋಟೋಸ್ ಆಗಿರಲಿ ತೆಗಿಬಾರ್ದು ಅಂತ. ಸೊ ನಾನು ಹಂಗೂ ಹಿಂಗೋ ಒಂದು ಸ್ವಲ್ಪ ತೆಗ್ದಿದ್ದೀನಿ, ಹಾಕಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನನ್ನ ಎಕ್ಸ್ಪೀರಿಯನ್ಸ್, ನನಗೆ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದಕ್ಕೆ ನನಗೊಂದು ಸ್ವಲ್ಪ ಮನಸ್ಸಿಗೆ ಹಾಯ್ ಅನಿಸಿದೆ. ಯಾಕಂದರೆ ನಾನು ವೀಡಿಯೋಸ್ಗಳನ್ನ ಟೆಂಪಲ್ದು ಮಾಡಬೇಕು ಅಂತ ಮಾಡ್ತಾಯಿಲ್ಲ, ನನಗೆ ಆಗಿರೋ ಒಂದಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ಗಳೇನಿರುತ್ತೆ ಗೊತ್ತಾ. ಸೊ ಅದು ನನಗೆ ಸ್ವಲ್ಪ ಈಗ ಮುಂದೆ ಈಗ ಅದಾಗ್ತಾಯಿದ್ರೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ, ಅದು ಯಾರಿಂದನೂ ಆಗಲ್ಲ, ಅದು ದೇವರಿಂದನೇ ಸಾಧ್ಯ. ಸೊ ಹಾಗಾಗಿ ನನಗೆ ಇನ್ನೂ ಎಫೆಕ್ಟ್ ಆಗೋದು ಕಮ್ಮಿ ಆಗುತ್ತೆ. ನಮ್ಮ ದೇವ್ರು ನಮ್ಮ ಜೊತೆ ಇರ್ತಾರೆ ಅಂದರೆ ನಮಗೆ ಯಾವುದೂ ಒಂದು ಎಫೆಕ್ಟ್ ಆಗಲ್ಲ. ಸೊ ಹಾಗಾಗಿ ಟೆಂಪಲ್ ರನ್ನಿಂಗ್ ಜಾಸ್ತಿ ಮಾಡ್ತಾಯಿದ್ದೀನಿ ನಾನು. ಸೊ ಇವಾಗ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ. ಬಟ್ ನಾನು ದೇವಸ್ಥಾನಕ್ಕೆ ಹೋಗಿ ಅದು ತಾಯ್ತಾ ಹಾಕ್ಕೊಂಡಿದ್ದ ದಿನ ಅಂತೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಇಲ್ಲಾಂದರೆ ಬರೀ ದೇವದ ಕನಸುಗಳು ಸಾಕಾಗಿ ಹೋಗಿದೆ. ಯಾಕನ ರಾತ್ರಿ ಆಗುತ್ತೆ ಗುರು, ಯಾಕಾದರೂ ಸೀರಿಯಸ್ಲಿ ಹೇಳ್ತೀನಿ, ಅಷ್ಟು ಮಟ್ಟಿಗೆ ನನಗೆ ಮೈಂಡ್ ಡಿಸ್ಟರ್ಬ್ ಆಗಿತ್ತು. ನನಗೆ ರಾತ್ರಿ ಅಂದರೆ ನನಗೆ ಭಯ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು, ಅಷ್ಟು ಬೇಜಾರಾಗ್ಬಿಟ್ಟಿತ್ತು ನನಗೆ. ಸೊ ಇವಾಗ ಸ್ವಲ್ಪ ಅದಕ್ಕೆ ನಾನು ರುದ್ರಾಕ್ಷಿ ಹಾಕ್ಕೊಳ್ಳೋದು. ರುದ್ರಾಕ್ಷಿ ಸುಮ್ಮನೆ ಏನಕ್ಕೋ ಫ್ಯಾಷನ್ಗೆ ಅಂತ ಹಾಕ್ಕೊಳ್ಳೋದಲ್ಲ. ನಾನು ಯಾಕೆ ಹಾಕ್ತೀನಿ ಅಂತಂದರೆ, ರುದ್ರಾಕ್ಷಿ ಈ ಒಂದು ಮಲಗಿರುವಾಗ, ನಾನು ನಿಜ ಹೇಳ್ತೀನಿ ಕೇಳಿ, ಮಲಗಿರುವಾಗ ಯಾವುದೋ ಒಂದು ಆತ್ಮ ಬಂದ್ಬಿಟ್ಟು ನಾನು ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡ್ಬಿಟ್ಟು ನನ್ನ ಕತ್ತಿ ಸಿಗ್ತಾಯಿತ್ತು. ಆಮೇಲೆ ನಾನೇನು ಮಾಡಿದೆ ಗೊತ್ತಾ, ನಾನು ಕೂಡ ಅದಕ್ಕೆ ರಿಟರ್ನ್ ಕತ್ತಿ ಸಿಗ್ತಾಯಿದ್ದೆ, ಬಿಟ್ಬಿಡ್ತು ದೇವ್ರಾಣೆಗೂ. ನಮ್ಮ ಮನೇಲಿ ಬೆಳಿಗ್ಗೆ ಎದ್ದು ಈ ಕಥೆನೇ ಹೇಳ್ತಾ ಇದ್ದೀನಿ, ಕನ್ಸಲಿಂಗ್ ಆಯಿತು ಅಂತ. ಎಲ್ಲರೂ ನಗ್ತಾಯಿದ್ದಾರೆ. ನನ್ನ ನಿಜವಾಗ್ಲೂ ನನ್ನ ಕನಸಲ್ಲಿ ಯಾವತ್ತೂ ತುಂಬ ಬಾಡಿ ಎಲ್ಲ ಸಿಕ್ಕಾಪಟ್ಟೆ ಪೇಯ್ನು. ಇದೇ ನಾನು ಬೀನ್ ಬ್ಯಾಗ್ ಮೇಲೆ ನಾನು ಹಿಂಗೆ ಮಲ್ಕೊಂಡಿದ್ದೀನಿ, ಬೀನ್ ಬ್ಯಾಗ್ ಮೇಲೆ ದೆವ್ವ ಕುತ್ಕೊಂಡ್ಬಿಟ್ಟು ಫುಲ್ಲು ನನ್ನ ಕತ್ತಿ ಹಿಂಗೆ ಸುತ್ತಾ ಇದೆ. ನಾನು ಕನಸಲ್ಲಿ ಹಿಂಗೆ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಲಕ್ಕೀಲಿ ಏನಂದರೆ ನನಗೆ ಅದ್ರ ಕತ್ತು ಸಿಕ್ಬಿಡ್ತು, ಆದರೆ ಅದಕ್ಕೆ ಕತ್ತಿರಲಿಲ್ಲ, ಬರೀ ವೈಟು ಹೊಗೆ ಥರ ಇತ್ತು ಅದು. ಅದನ್ನು ಹಿಂಗೆ ನಾನು ಅದ್ರ ಯಾವಾಗ ಕತ್ತಿಟ್ಕೊಂಡ್ಬಿಟ್ಟೆ, ಅದು ಬಿಟ್ಬಿಡ್ತು, ನನ್ನ ಕತ್ತು ಬಿಟ್ಬಿಡ್ತು. ಸೊ ಅದಾದಮೇಲೆ ಸೀರಿಯಸ್ಲಿ ಇಲ್ಲಿ ಎದ್ದೊಳ್ದಾಗ ಐ ಫೀಲ್ ಲೈಕ್ ನನ್ನ ಬಾಡಿ ನಿಜವಾಗ್ಲೂ ಪೇಯ್ನ್ ಇದೆ. ನನಗೆ ಅದು ಅವತ್ತು ಭಯ ಆಗೋಕ್ಕೆ ನನಗೆ ಸ್ಟಾರ್ಟ್ ಆಗಿದ್ದಿತ್ತು. ಆಮೇಲೆ ನನ್ನ ಬೀನ್ ಬ್ಯಾಗ್ ಮೇಲೆ ಯೂಶ್ವಲಿ ಅದ್ರ ಮೇಲೆ ನಾನು ಕುತ್ಕೊಳ್ಳೋದು, ಇದು ಯಾಕೆ ನನ್ನ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ಹಿಂಗೆ ಸಿಗ್ತಾಯಿದೆ ಅದು ಸಿಕ್ಕಾಪಟ್ಟೆ. ಆಮೇಲೆ ಎದ್ದಾದಮೇಲೆ ನನಗೆ ನಿಜವಾಗ್ಲೂ ಬಾಡಿ ಪೇಯ್ನ್ ಇತ್ತು. ಸೊ ಅದು ನನಗೆ ಯಾಕೋ ಇದು ಯಾವುದೋ ಸರಿ ಇರೋ ದೇವನೇ. ಆಮೇಲೆ ನಾನು ಬೆಳಗ್ಗೆ ಎದ್ದು ಮನೇಲಿ ಹೇಳಿದ್ರೆ, ನಾನೇ ಅದ್ರ ಕತ್ತು, ಅದು ನನ್ನ ಕತ್ತಿ ಸಿಕ್ತಿತ್ತು, ನನ್ನ ಕತ್ತಿ ಸಿಕ್ತಿದ್ಯಾ ಅಂದ್ಬಿಟ್ಟು ಕೋಪಕ್ಕೆ ನಾನು ಅದ್ರ ಕತ್ತಿ ಸಿಕ್ತಿದ್ದೆ ಅಂತ ಹೇಳಿದ್ದಕ್ಕೆ ನಮ್ಮಲ್ಲೇ ಇರೋರೆಲ್ಲ ಬಿದ್ದು ನಗ್ತಾ ಇದ್ದಾರೆ. ಸೊ ಅದಾದಮೇಲೆ ನಾನು ಎದ್ದಾದಮೇಲೆ ಬಾಡಿ ಪೇಯ್ನ್ ಆಯ್ತು ಗೊತ್ತಾ, ಇಲ್ಲೆಲ್ಲ ಸ್ವಲ್ಪ ಬಾಡಿ ಎಲ್ಲ ಪೇಯ್ನ್ ಇತ್ತು ಗೊತ್ತಾ. ಸೊ ಅದ್ರದ್ದು ನನಗೆ ಏನೋ ಸಮಥಿಂಗ್ ರಾಂಗ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್
ಮೇಲೆ ನಾನು ಕಾರಂಜಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಸ್ವಲ್ಪ ಒಂದು 3-4 ತಿಂಗಳು ಆಯಿತು ನನಗೆ ಆ ಥರ ಆಗಿ, ಈ ಥರ ಕನಸು ಬಿತ್ತು. ಸೊ ಹಾಗಾಗಿ ಆವಾಗಲಿಂದ ಸ್ವಲ್ಪ ಕಾರಂಜಿ ದೇವಸ್ಥಾನಕ್ಕೆ ರೆಗ್ಯುಲರಾಗಿ ಹೋಗ್ತಾಯಿದ್ದೀನಿ. ಮುಂಚೆನೂ ಹೋಗ್ತಾಯಿದ್ದೆ, ಯಾವಾಗೋ ತಿಂಗ್ಳಿಗೆ ಒಂದು ಸಲ ಹೋಗ್ತಾಯಿದ್ದೆ ನಾನು. ರೆಗ್ಯುಲರಾಗೆಲ್ಲ ಏನೂ ಹೋಗ್ತಾ ಇರಲಿಲ್ಲ. ಸೊ ಹಾಗೆ ಇವಾಗ ಸ್ಯಾಟರ್ಡೇ ಇಲ್ಲ ಟ್ಯೂಸ್ಡೇ ಹಂಗೆ ಹೋಗ್ತಾಯಿದ್ದೀನಿ. ಬಿಕಾಸ್ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುವ ಈ ಒಂದೆಲ್ಲ ಏನು ನನ್ನ ಸುತ್ತಲೂ ಆಗ್ತಾಯಿದೆ, ಅದರಿಂದ ನಾನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ, ಇನ್ನೂ ಹೋಗ್ತಾನೆ ಇರ್ತೀನಿ. ಈಗ ಸದ್ಯಕ್ಕೆ ನಂಗೆ ಆಯಿತು, ಒಂದ್ಸಲ ಆಯಿತು ಎಕ್ಸ್ಪೀರಿಯೆನ್ಸು, ಮತ್ತು ನನಗೆ ಆಗಿಲ್ಲ. ಯಾಕಂದರೆ ನಾನು ಟೆಂಪಲ್ಗೆ ಹೋಗ್ತಾಯಿದ್ದೀನಲ್ಲ, ಅದಕ್ಕೆ ಇದು ಇಷ್ಟು ನನ್ನ ಲೈಫಲ್ಲಿ. ಅದಕ್ಕೋಸ್ಕರ ಅಷ್ಟೇ ನಾನು ಟೆಂಪಲ್ ರನ್ನಿಂಗ್ ಮಾಡ್ತಾ ಇರೋದು. ವೀಡಿಯೋಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಟೆಂಪಲ್ ರನ್ ಮಾಡ್ತಾ ಇಲ್ಲ. ನನ್ನ ಲೈಫಲ್ಲಿ ಒಂದಷ್ಟು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಟೆಂಪಲ್ ರನ್ ಮಾಡ್ತಾ ಇರೋದು. ಆಮೇಲೆ ಅದೇನಾಯಿತು, ಎಷ್ಟೇ ನಾನು ಮುಖ ಸರಿ ಮಾಡ್ಕೊಳ್ತಾಯಿದ್ರು ಅದು ಮತ್ತೆ ನನಗೆ ಸ್ಕಿನ್ ಪ್ರಾಬ್ಲಮ್ ಆಗ್ತಾಯಿದೆ. ಮತ್ತು ನನಗೆ ಅದು ಸರಿ ಹೋಗಿದೆ ಅನ್ನೋ ಟೈಮಲ್ಲಿ ಮತ್ತೆ ನನಗೆ ಸ್ಕಿನ್ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಆಮೇಲೆ ನನಗೆ ನೋಡಿದವರೆಲ್ಲ ಅದನ್ನೇ ಹೇಳ್ತಾರೆ. ನಾನು ನೋಡಿದವರೆಲ್ಲ ನೀನು ಏನೋ ಪ್ರಾಬ್ಲಮ್ ನಡೀತಾ ಇದೆ, ಯಾರೋ ಏನೋ ನಿಂಗೆ ಮಾಡಿಸ್ತಾ ಇದ್ದಾರೆ, ಯಾರು ನೋಡಿ ಗುರು ಇದನ್ನೇ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಇದನ್ನೆಲ್ಲ ಮಾಡ್ಕೊಂಡ್ರೆ ಹೋಗಲಿ ಅಂತ ಅಂದ್ಬಿಟ್ಟು ಈ ಥರ ಇಗ್ನೋರ್ ಮಾಡ್ಕೊಂಡು ಬಂದೆ. ಆಮೇಲೆ ನನಗೆ ಇಷ್ಟು ಟೈಮ್ ಆದರೂ ನನ್ನ ಸ್ಕಿನ್ ಇನ್ನೂ ಸರಿ ಹೋಗಿಲ್ವಾ, ಅಗೇನ್ ನಾನು ಸರಿ ಹೋಯಿತು ಅನ್ನೋ ಟೈಮಲ್ಲಿ ಮತ್ತೆ ಇದು ಪ್ರಾಬ್ಲಮ್ಮು ಮತ್ತೆ ಶುರುವಾಗ್ತಿದೆ. ಸೊ ಅದಾದಮೇಲೆ ನಾನು ಟ್ರಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಪಕ್ಕ ಇದು ಯಾರೋ ಸರಿಯಾಗಿರೋರು, ಬೇರೆ ಏನೋ, ಯಾಕಂದರೆ ನನ್ನ ಸುತ್ತಲೂ ಇರೋ ಎಲ್ಲ ಕೊಳಕು ಮಂಡಲಗಳೇ. ಸೊ ಹಾಗಾಗಿ ಹೇಳೋಕ್ಕಾಗಲ್ಲ ಏನು ಮಾಡ್ತಿರ್ತಾರೋ ಏನೋ. ಆಮೇಲೆ ಪ್ರತಿಯೊಬ್ಬರು ನಾನು ನೋಡಿದವ್ರು ಅದನ್ನೇ ನನಗೆ ಎಷ್ಟೋ ಜನ ಹೇಳಿದ್ರು, ಇಲ್ಲ ನೀನು ಈ ಟೆಂಪಲ್ಗೆ ಹೋಗು, ಕ್ರಮೇಣ ನೀನು ಅದು ಹೋಗ್ತಾ ಇರುವಾಗ ನೋಡು ನಿನ್ನ ಸ್ಕಿನ್ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ ಅಂತ. ಸೀರಿಯಸ್ಲಿ ಹೇಳ್ತೀನಿ, ಆ ಟೈಮಲ್ಲಿ ನಾನು ಹೋಗ್ತಾ ಇರ್ತೀನ, ನಿಜ ಕರೆಕ್ಟ್ ಚೆನ್ನಾಗಾಗಿರುತ್ತೆ, ಏನೂ ಪ್ರಾಬ್ಲಮ್ ಇರಲ್ಲ. ನಾನು ಅದು ಬಿಟ್ಟು ಸ್ವಲ್ಪ ತಿಂಗಳುಗಳು ಕುತ್ಕೊಂಡ್ಬಿಟ್ಟಿರ್ತೀನಿ ಮನೆಯಲ್ಲಿ. ಸೊ ಅದು ಮತ್ತೆ ನನಗೆ ಸ್ಟಾರ್ಟ್ ಆಗ್ತಾ ಏನೋ ಒಂದು ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಇದು ನನ್ನ ಲೈಫಲ್ಲಿ ತುಂಬ ಒಂದು ಸಲ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರೋದು, 2 ಸಲ ಅಲ್ಲ. ಇದು ಕನ್ಫರ್ಮ್ ಆಗೋಯ್ತು ನೋಡಿ, ಇಲ್ಲ ಇದು ಪಕ್ಕ ಹಿಂಗೇನೆ. ಜನಗಳು ನನಗೊಂದಷ್ಟು ಜನ ಅದೇನೋ ಅಂತೆ, ಒಂದಷ್ಟು ಜನ ಹೇಳಿದ್ರೆ ನಾವು ತಗೊಂಡ್ಬಿಡ್ಬೇಕು, ಅದನ್ನು ಆಕ್ಸೆಪ್ಟ್ ಮಾಡಿಬಿಡ್ಬೇಕು. ಇಲ್ಲ ಅಂತ ಅಂದರೆ ನಮಗೇನೆ ಪ್ರಾಬ್ಲಮ್ ಆಗುತ್ತೆ. ಒಂದು ತುಂಬ ಜನ ಹೇಳಿದಾಗ ಒಬ್ಬರೋ ಇಬ್ಬರೋ ಹೇಳಿದ್ದಲ್ಲ, ನನಗೆ ಒಂದಷ್ಟು ಸುಮಾರು ಜನ ಹೇಳಿದ್ರು, ಇಲ್ಲ ನೀನು ಈ ಥರ ಟೆಂಪಲ್ಗೆ ಹೋಗ್ತಾ ಇರು, ನೋಡು ಆವಾಗ ಕ್ರಮೇಣ ನಿನಗೆ ಎಷ್ಟು ಸ್ಕಿನ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ನಿನ್ನ ಕನಸುಗಳು ಅಷ್ಟೇ, ಅದೆಲ್ಲ ಅದರದ್ದೇನೋ ಪ್ರಾಬ್ಲಮ್ಸ್ಗಳು ಆಗಲ್ಲ, ಅದೊಂದು ಹೋಗ್ತಾ ಇರೋ ಅಂತೆಲ್ಲ ಹೇಳಿದ್ರು. ಹಂಗೆ ಮಾಡ್ತಾ ಇದ್ದಿದ್ದಕ್ಕೆ ಇವತ್ತು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀನಿ. ನೆನ್ನೆನೂ ಹೋಗಿ ಬಂದೆ. ನಾನು ಹೋಗ್ತೀನೋ ಬಿಡ್ತೀನೋ, ಸ್ವಲ್ಪ ಕುಂಕುಮ ಆಂಜನೇಯ ದೇವಸ್ಥಾನದ ಇಟ್ಕೊಂಡಿರ್ತೀನಿ, ಅದು ನಾನು ಇಲ್ಲೇ ಹಚ್ಚಿರ್ತೀನಿ. ಇಲ್ಲಿ ಯಾಕೆ ಅಂದರೆ ನಾನು ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸ್ ಆಗಿರುತ್ತೆ, ಇಲ್ಲಿ ಹಚ್ಬಿಟ್ರೆ ನನಗೆ ಕೆರೆತ ಸ್ಟಾರ್ಟ್ ಆಗಿಬಿಡುತ್ತೆ, ಹಿಂಗೆ ಅಂತ ಇರ್ತೀನಿ. ಈಗ ಸದ್ಯಕ್ಕೆ ಇದು ಏನು ಪ್ರಾಬ್ಲಮ್ ಇಲ್ಲ. ಕೆಲವೊಂದು ದೇವಸ್ಥಾನದಲ್ಲಿ ನನಗೆ ಹೋಗಿ ಕುಂಕುಮ ಹಚ್ಬಿಟ್ರೆ ಅದು ಫುಲ್ ಬರ್ನ್ ಆಗಿಬಿಟ್ಟು ಕೆರೆತ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಫೇಸಲ್ಲಿ ಸೆನ್ಸಿಟಿವ್ ಆಗಿರೋದ್ರಿಂದ ನಾನು ಹಚ್ಚಲ್ಲ. ಬಟ್ ಆ ಟೆಂಪಲ್ಗೆ ಹೋದಾಗ ಹಚ್ತೀನಿ, ಏನಾದರೂ ಆಗಲಿ ಪರವಾಗಿಲ್ಲ ಅಂದ್ಬಿಟ್ಟು ಹಚ್ಬಿಡ್ತೀನಿ. ಬೇರೆ ಟೈಮಲ್ಲಿ ನಾನು ಹಚ್ಚಲ್ಲ. ಮನೇಲಿರುವಾಗೆಲ್ಲ ಇಲ್ಲಿ ಹಚ್ಕೊಂಡು ಇರ್ತೀನಿ. ಎವ್ರಿ ಡೇ ಹಚ್ಚೋದಾದರೆ ಇಲ್ಲಿ ಹಚ್ತೀನಿ. ಟೆಂಪಲ್ಗೆ ಹೋದಾಗ ಮಾತ್ರ ಈಗ ಹಣೆಗೆ ಹಚ್ತೀನಿ. ಯಾಕಂದರೆ ಅದು ನಾವು ಹಣೆಗೆ ಹಚ್ಚಿದ್ರೇ ಅದು ಅದು ಬೇರೆನೇ ಲೆವೆಲ್ ಅಂತಾರಲ್ಲ, ಹಾಗೆ ದೇವರೇನೋ ನಮ್ಮ ಜೊತೆಲೇ ಇದ್ದಾರೆ ಅನ್ನೋ ಥರ ಅನಿಸುತ್ತೆ. ಬಟ್ ಈಗ ಸದ್ಯಕ್ಕೆ ಸ್ವಲ್ಪ ಟೈಮ್ ನಾನು ಇಲ್ಲಿ ಹಚ್ಚಕ್ಕೆ ಹೋಗಲ್ಲ, ಅಂದರೆ ಹಚ್ತೀನಿ ಆವತ್ತಿನ ದಿನ. ಬೇರೆ ಟೈಮಲ್ಲೆಲ್ಲೂ ಹಚ್ಕೊತೀನಿ. ಯಾಕಂದರೆ ನಾನು ಕುಮಾರಸ್ವಾಮಿ ಟೆಂಪಲ್ಗೆ ಹೋದಾಗ ಅಲ್ಲಿ ನನಗೆ ಕುಂಕುಮ ಸೂಟ್ ಆಗಿಲ್ಲ. ಬೇರೆ ಎಲ್ಲೇ ಆಗಿರಲಿ, ದೊಡ್ಡ ಗಣೇಶನ ದೇವಸ್ಥಾನ ಅಲ್ಲಿ ಏನೂ ಆಗೋಲ್ಲ. ಕಾರಂಜಿ ದೇವಸ್ಥಾನ ಈ ಆರೆಂಜ್ ಕುಂಕುಮನೂ ನನಗೇನು ಆಗೋಲ್ಲ. ಅಲ್ಲಿ ಮಾತ್ರ ನನಗೆ ತುಂಬ ಡಾರ್ಕ್ ಆಗಿಬಿಡ್ತು, ಇಷ್ಟಕ್ಕೆ ಫುಲ್ಲು ಕಪ್ಪಗಾಗ್ಬಿಟ್ಟಿತ್ತು. ಈ ಎಲ್ಲೆಲ್ಲಿ ಕುಂಕುಮ ಇಡ್ತಾಯಿದ್ನೋ. ಆಮೇಲೆ ಕೆರೆತ ಸ್ಟಾರ್ಟ್ ಆಯಿತು, ಇಚ್ಚಿಂಗ್ ಕೆರೆದು ಸ್ಕಿನ್ ಕಿತ್ಕೊಬರ್ತಾಯಿತ್ತು. ಅದು ಮತ್ತೆ ಏನೋ ಕಪ್ಪಗಾಗ್ಬಿಡ್ತಾಯಿತ್ತು. ಆಮೇಲೆ ನಮ್ಮ ಡಾಕ್ಟ್ರು, ನೀನು ಏನು ಮಾಡ್ತಾಯಿದ್ದೀಯ ಇಲ್ಲಿ, ಇಷ್ಟು ಕೆರೆದಾಗ ಕಪ್ಪಗಾಗಿದೆಯಲ್ಲ ಅಂತ ಅಂದರು. ಅದಕ್ಕೆ ಎಲ್ಲ ಕುಂಕುಮ ಹಚ್ತಾಯಿದ್ದೀನಿ ಅಲ್ಲಿ, ಆದರೆ ಹಚ್ಬೇಡ, ಒಂದಷ್ಟು ಕುಂಕುಮದಲ್ಲಿ ಕೆಮಿಕಲ್ಸ್ ಇರುತ್ತೆ, ಹಚ್ಬೇಡ ಅಂತ ಹೇಳಿದ್ರು. ಆಮೇಲೆ ನಾನು ಇಲ್ಲಿ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕುಮಾರಸ್ವಾಮಿ ಟೆಂಪಲ್ಗೆ ಹೋದರೆ ಮಾತ್ರ ನಾನು ಇಲ್ಲಿ ಇಡ್ತೀನಿ.
ಬೇರೆ ಯಾವ ಟೆಂಪಲ್ಗೆ ಹೋದರೂ ಹಣೆಗಿಡ್ತೀನಿ ನಾನು. ಸೊ ಆ ಥರ ಒಂದೊಂದು ಕುಂಕುಮ ನಮಗೆ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಟೈಮು. ಅಂದರೆ ನಾನು ರೆಗ್ಯುಲರಾಗಿ ಹಚ್ತಾ ಇದ್ದೆ ಅಲ್ಲಿ ಕುಂಕುಮನ. ರೆಗ್ಯುಲರ್ ಅಂದರೆ ವಾರದಲ್ಲಿ 2 ಸರಿ ಹೋಗ್ತಾಯಿದ್ದೆ. ಆ 2 ಟೈಮು ನಾನು ಹಚ್ತಾ ಇದ್ದೆ. ಸೊ ಹಾಗಾಗಿ ಅದು ಇನ್ಫೆಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗೋ ಒಂದ್ಸರಿ ಅಂದರೆ ಅದೇನಾಗಲ್ಲ, ನಾವು ರೆಗ್ಯುಲರಾಗಿ ಹಚ್ತೀವಿ ಅಂದಾಗ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ನಾನು ರೆಗ್ಯುಲರಾಗಿ ಹಚ್ತಾ ಇದ್ದೆ, ಅದಕ್ಕೆ ನಂಗೆ ಆ ಪ್ರಾಬ್ಲಮ್ ಆಯಿತು. ಸೊ ಈ ಥರ ಅಷ್ಟೇ. ಇದಿಷ್ಟು ನಾನು ಸ್ವಲ್ಪ ಕಾರಂಜಿ ದೇವಸ್ಥಾನದ್ದು ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ, ಅದನ್ನು ನೋಡಿ ಈ ಎಂಡಲ್ಲಿ ಹಾಕ್ತೀನಿ ನೋಡಿ ಆಯಿತಾ. ಈ ಎಂಡಲ್ಲಿ ಸ್ವಲ್ಪ ಇನ್ನೊಂಚೂರು ಸ್ವಲ್ಪನೇ ಅದು ವೀಡಿಯೋಸ್ ಇರೋದು. ನನ್ನ ಈ ಒಂದು ಎಕ್ಸ್ಪೀರಿಯನ್ಸ್ ಕಿತ್ತು ಅದಕ್ಕೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ. ಬಾಯ್.